ಕನ್ನಡ ಚಿತ್ರರಂಗದ ದಿ ಲೆಜೆಂಡ್ ಅಂತಾನೆ ಹೇಳ್ಬೋದು. ಕನ್ನಡದ ಹಿರಿಯ ನಟ, ಕನ್ನಡದ ಕುಳ್ಳ ದ್ವಾರಕೀಶ್ ಅವರು ಇನ್ನಿಲ್ಲ. ಕನ್ನಡ ಚಿತ್ರರಂಗದ ಮೇರು ನಟ ನಿನ್ನೆ ಸಾವನ್ನಪ್ಪಿದ್ದಾರೆ. ಬಾರದ ಊರಿಗೆ ಸ್ಯಾಂಡಲ್ವುಡ್ ನಟನ ಪಯಣ ಬೆಳೆದಿರುವಂಥದ್ದು. ಪ್ರಚಂಡ ಕುಳ್ಳನ ಅಂತಿಮ ದರ್ಶನಕ್ಕೆ ಬೆಳಗ್ಗೆ 8 ಗಂಟೆಯಿಂದ 11:30ರವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂಥದ್ದು. ಅಂತಿಮ ನಮನವನ್ನ ಸಲ್ಲಿಸಲಿರೋ ಚಿತ್ರರಂಗದ ಮೇರು ನಟರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಕಿಚ್ಚ ಸುದೀಪ್, ಚೆನ್ನೈನಿಂದ ಆಗಮಿಸ್ತಾ ಇರುವಂತಹ ನಟ ಸುದೀಪ್ ಅವರು ಈಗಾಗಲೇ ಏನು ಗಮನಿಸ್ತಾ ಇದ್ದೀವಿ. ನಿನ್ನೆ ಒಂದು ರೀತಿಯಾಗಿ ಯಾರೂ ಕೂಡ ಊಹೆ ಮಾಡೋದಕ್ಕೆ ಆಗಿರಲಿಲ್ಲ. ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ದ್ವಾರಕೀಶ್ ಅವರು. ಸಾಕಷ್ಟು ಸಿನಿಮಾಗಳನ್ನ ಚಿತ್ರಿಸಿ, ನಟನೆ ಮಾಡಿ, ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗವನ್ನ ಎಲ್ಲರೂ ಮಾತಾಡುವಂತೆ ಮಾಡಿದ ಹಿರಿಯ ಕಲಾವಿದ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ಹಾಗಾಗಿ ಇವತ್ತು ದ್ವಾರಕೀಶ್ ಅವರನ್ನ ನೋಡಬೇಕು ಅಂದ್ಕೊಂಡಿರುವಂತಹ ಅಭಿಮಾನಿಗಳಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಅವ್ರಿಗೆ ಅಂತಾನೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ 11:30ರವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಇನ್ನೊಂದು ಏನು ಅಂತಂದ್ರೆ, ದ್ವಾರಕೀಶ್ ಅವರು ಏನು ಪತ್ನಿಯನ್ನ ಕಳೆದುಕೊಂಡ ದಿನಾನೇ ಇವರು ಕೂಡ ಸಾವನ್ನಪ್ಪಿದ್ದಾರೆ. ಪತ್ನಿ ಏಪ್ರಿಲ್ 16, 2022ರಲ್ಲಿ ಅಂಬುಜಮ್ಮ ಅವರು ಸಾವನ್ನಪ್ಪಿರ್ತಾರೆ. ನಿನ್ನೆ ಕೂಡ ಏಪ್ರಿಲ್ 16, 2024, 2 ವರ್ಷಗಳ ಅಂತರದಲ್ಲಿ ಸೇಮ್ ಡೇಟ್ನಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ಕಾಕತಾಳೀಯ ಅಂತಾನೆ ಹೇಳಬಹುದು. ದ್ವಾರಕೀಶ್ ಕೂಡ ನಿನ್ನೆ ಬೆಳಿಗ್ಗೆ ಕಣ್ಣು ಮುಚ್ಚಿದ್ದಾರೆ. ಮುಂಜಾನೆ 9:45ಕ್ಕೆ ಅಂಬುಜಾ ಅವರು ಪ್ರಾಣವನ್ನು ಬಿಟ್ಟಿರ್ತಾರೆ. ಏಪ್ರಿಲ್ 16, 2022ರಂದು ದ್ವಾರಕೀಶ್ ಅವರು ಕೂಡ ಅದೇ ಹೊತ್ತಿಗೆ ಉಸಿರನ್ನ ನಿಲ್ಲಿಸಿರೋದು ಬಹಳ ವಿಪರ್ಯಾಸ ಅಂತಾನೆ ಹೇಳ್ಬೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ದ್ವಾರಕೀಶ್ ಅವರು. 81 ವರ್ಷದ ದ್ವಾರಕೀಶ್ ಆಗಸ್ಟ್ 19, 1942ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿರ್ತಾರೆ. ತಂದೆ ಶ್ಯಾಮರಾವ್ ಮತ್ತು ತಾಯಿ ಜಯಮ್ಮ ಶಾರದಾ ವಿಲಾಸ್ ಮತ್ತು ಬನುಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಮುಗಿಸಿರ್ತಾರೆ. ಇನ್ನೊಂದಂದ್ರೆ, ದ್ವಾರಕೀಶ್ ಅವರಿಗೆ 2 ಹೆಂಡತಿರು, ಅಂಬುಜಮ್ಮ ಹಾಗೆ ಶೈಲಜಾ. ಇಬ್ಬರ ಜೊತೆನೂ ಕೂಡ ಬಹಳ ಅನ್ಯೋನ್ಯವಾಗಿ ಕಾಲವನ್ನು ಕಳೀತಾ ಇರ್ತಾರೆ. 2022ರಲ್ಲಿ ಅಂಬುಜಮ್ಮ ಅವರು ಸಾವನ್ನಪ್ಪಿದ ಮೇಲೆ ಚಾಮರಾಜಪೇಟೆಯ ಟಿಆರ್ ಮಿಲ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆಯ ನಂತರ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ನೆರವೇರಲಿರುತ್ತೆ. ಚಾಮರಾಜಪೇಟೆಯ ಟಿಆರ್ ಮಿಲ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಒಂದು ಕಡೆ ಅಂತಿಮ ದರ್ಶನಕ್ಕೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಚಿತ್ರರಂಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಚೆನ್ನೈನಿಂದ ಆಗಮಿಸ್ತಾ ಇದ್ದಾರೆ. ಮ್ಯಾಕ್ಸ್ ಚಿತ್ರದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು ಸುದೀಪ್ ಅವರು. ಬಹುತೇಕ ಚಿತ್ರರಂಗದ ಕಲಾವಿದರು ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯ ಟಿಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ಅಂತ್ಯಕ್ರಿಯೆ ಜರುಗಲಿದೆ. ಈಗಾಗಲೇ ಕುಟುಂಬವು ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಬಹಳ
ದುಃಖ ಆಗುತ್ತೆ. ಕನ್ನಡ ಚಿತ್ರರಂಗದ ಒಂದು ಕೊಂಡಿ ಬಿದ್ದೋಯ್ತಲ್ಲ. ಘಟಾನುಘಟಿ ನಟರಲ್ಲಿ ದ್ವಾರಕೀಶ್ ಅವರು ಕೂಡ ಒಬ್ಬರಾಗಿದ್ರು. ಬಟ್ ಅವ್ರನ್ನೂ ಕೂಡ ಈಗ ಕನ್ನಡ ಚಿತ್ರರಂಗ ಕಳೆದುಕೊಂಡು ಬರಿದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ವೆಂಕಟೇಶ್ ಇದ್ರ ಬಗ್ಗೆ ಮಾತಾಡ್ತಾರೆ ಯತೀಶ್ ದೊಡ್ಡಿಹಳ್ಳಿ. ಯತೀಶ್, ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ. ಇವತ್ತು ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ಜರುಗುತ್ತೆ. ಅದಕ್ಕೆ ಕುಟುಂಬವು ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಎಷ್ಟೊತ್ತಿಗೆ ನಡಿಬಹುದು, ಹೇಗೆ ಅಂತ? ಚಂದ್ರಕಲಾ, ನಿನ್ನೆಯಿಂದ ಕೂಡ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯ ದುಃಖದ ಛಾಯೆ ಆವರಿಸಿಕೊಂಡದ್ದು. ಯಾಕೆಂದ್ರೆ ಒಬ್ಬ ಮಹಾನ್ ವ್ಯಕ್ತಿತ್ವ ಇರುವಂತಹ ಚಿತ್ರರಂಗದ ಮಹಾನ್ ವ್ಯಕ್ತಿಯನ್ನ ಕಳ್ಕೊಂಡಿದೆ. ಅವರಿಲ್ಲದ ದುಃಖ ಇಡೀ ಚಿತ್ರರಂಗವನ್ನು ಆವರಿಸಿಕೊಂಡಿರೋದು ನಿಜ. ಆದ್ರೆ ಅವ್ರನ್ನ ಕಳ್ಸಿಕೊಡ್ತಾರೆ. ನಿನ್ನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ದರ್ಶನವನ್ನ ಸ್ಯಾಂಡಲ್ವುಡ್ ನ ಗಣ್ಯರು ಪಡ್ಕೊಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಗಣ್ಯರು ಇರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಹೀಗೆ ಎಲ್ಲಾ ವ್ಯಕ್ತಿಗಳು ಬಂದು ಅವರ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ದರ್ಶನ ಪಡೆಯುವಂತ ಕೆಲಸವನ್ನ ಮಾಡ್ತಿರೋದು. ಬೆಳಗ್ಗೆ ಶಿವರಾಜ್ ಕುಮಾರ್ ಅವರು ಬಂದು ಆ ಒಂದು ದರ್ಶನ ಪಡೆದಿದ್ದಾರೆ. ಇವತ್ತೇನು ಪೂಜಾ ವಿಧಿವಿಧಾನ ನಡೀತಾ ಇದೆ, ಆ ವಿಧಿವಿಧಾನದಲ್ಲಿ ಶಿವಣ್ಣ ಕೂಡ ಭಾಗಿಯಾಗಿದ್ದಾನೆ ಗಮನಿಸಬಹುದು. ನೀವು ದೃಶ್ಯ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇನ್ನ ಸುದೀಪ್ ಅವರು ಕೂಡ ಇನ್ನೊಂದು ಕೆಲವೇ ಕ್ಷಣಗಳಿಗೆ ಬರ್ತಾ ಇರ್ತದೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆ 30 ನಿಮಿಷದವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಅಭಿಮಾನಿ ವೃಂದದವರು ಬಂದು ದರ್ಶನ ಪಡ್ಕೊಂಡು ಹೋಗೋದಾಗಿದೆ. ಇದಕ್ಕೆ ಏನು ಅವರು ಅರೇಂಜ್ ಮಾಡಿರುವಂಥದ್ದು ಅಂತಿಮ ನಮನ ಸಲ್ಲಿಸೋದಕ್ಕೆ ಚಿತ್ರರಂಗ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ನಾವು ಗಮನಿಸಬೇಕಾಗುತ್ತೆ. ಇದಾದ ಮೇಲೆ ಸುಮಾರು 12 ಗಂಟೆಗೆ ಅಂತ ಅಥವಾ 12:30 ಅಂತ ಅನ್ಕೊಳ್ತಾ ಇದ್ದಾರೆ. 1 ಗಂಟೆ ಕೂಡ ಆದ್ರೂ ಆಗ್ಬೋದು. ಆ ಒಂದು ಸಮಯದಲ್ಲಿ ಏನು ಚಾಮರಾಜಪೇಟೆಯಲ್ಲಿ TR ಮಿಲ್ನಲ್ಲಿ ಅಂತ್ಯಕ್ರಿಯೆಯನ್ನ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಚಂದ್ರಕಲಾ, ಯತೀಶ್, ಕಿಚ್ಚ ಸುದೀಪ್ ಅವರು ಕೂಡ ಚೆನ್ನೈನಿಂದ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಎಷ್ಟು ಗಂಟೆಗೆ ಬರಬಹುದು ಏನು ಅಂತ? ಅಫ್ಕೋರ್ಸ್, ಯಾಕೆಂದ್ರೆ ನಿನ್ನೆ ಬರ್ಬೇಕಿದ್ರು ಸುದೀಪ್ ಅವರು. ಆದ್ರೆ ಅವ್ರ ಮ್ಯಾಕ್ಸ್ ಸಿನಿಮಾದಲ್ಲಿ ಶೂಟಿಂಗ್ ಬಿಸಿ ಆಗಿದ್ರು, ಅದಕ್ಕೆ ಬಿಟ್ಟು ಬರೋದಕ್ಕೆ ಆಗ್ಲಿಲ್ಲ. ಇವತ್ತು ಒಂದು 9-10 ಗಂಟೆ ಒಳಗಡೆ ಅವ್ರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಟೈಮ್ಸ್ ಕನ್ಫರ್ಮ್ ಮಾಡಿಲ್ಲ ಇನ್ನು. ಯಾಕೆಂದ್ರೆ ಈಗಾಗಲೇ ಬಂದಾಗಿದೆ ಮನೆಗೆ. ಸೊ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾರೋ ಅಥವಾ ಮನೆ ಹತ್ರ ಬರ್ತಾರೋ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗ್ಬೇಕಿದೆ. 8 ಗಂಟೆ ಅಂತ ಏನು ಹೊರಬೇಕಾಗುತ್ತೆ. ಯಾಕಂದ್ರೆ ಎಲೆಕ್ಟ್ರಾಸಿಟಿಲಿ ಅವ್ರ ಮನೆ ಇರೋದ್ರಲ್ಲಿ ಬರೋದಕ್ಕೆ 1 ಅವರ್ ಟೈಮ್ ತಗೊಳುತ್ತೆ. ಹಾಗಾಗಿ ಇಲ್ಲಿ 8 ಗಂಟೆ ರೀಚ್ ಆಗ್ಬೇಕು ಅಂದ್ರೆ ಈಗಾಗಲೇ ವಿಧಿವಿಧಾನ ಕಂಪ್ಲೀಟ್ ಆಗೋಗಿದೆ. ಬ್ರಾಹ್ಮಣ ಸಂಪ್ರದಾಯ ಐತೆ, ವಿಧಿವಿಧಾನಗಳನ್ನ ಕಂಪ್ಲೀಟ್ ಮಾಡಲಾಗಿದೆ. ಸೊ ಇನ್ನೇನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಸುದೀಪ್ ಅವರು ಬರ್ಬೋದು ಅಂತ ಹೇಳಾಗ್ತದೆ. ಯತೀಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಬರೀ ಮೇರು ನಟರೇ, ದಿಗ್ಗಜ ನಟರನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ. ಮೊನ್ನೆಯಷ್ಟೇ ಲೀಲಾವತಿ ಅಮ್ಮನವರನ್ನ ಕಳ್ಕೊಂಡ್ವಿ. ಆ ನೋವು ಕೂಡ ಇನ್ನು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಅದಾದ ನಂತರ ದ್ವಾರಕೀಶ್ ಅವರನ್ನ ಕಳ್ಕೊಂಡು ಈಗ ಒಂದು ಕಡೆ ಚಿತ್ರರಂಗ ಬರಡಾಯಿತು ಅಂತ ಅನಿಸ್ತಾ ಇಲ್ವಾ ಅಂತ? ಅಫ್ಕೋರ್ಸ್ ಅದು ನಿಜ. ಯಾಕೆ ಅಂತಂದ್ರೆ ಆ ಒಂದು ದಶಕದಲ್ಲಿ ಚಿತ್ರರಂಗದ ಆ ಒಂದು ಸ್ಟಾರ್ಟಿಂಗ್ ಏನಿತ್ತು, ಆ ಒಂದು ದಶಕವನ್ನು ನೋಡ್ಕೊಂಡು ಬಂದಂತವ್ರು ಸರಿಸುಮಾರು 100 ವರ್ಷದ ಇತಿಹಾಸ ಕನ್ನಡ ಚಿತ್ರರಂಗ ಇದೆ. 80-90 ವರ್ಷದ ಇತಿಹಾಸ ಚಿತ್ರರಂಗಕ್ಕೆ ಇರುವಂತದ್ದು. ಆ ಒಂದು ಇತಿಹಾಸದಲ್ಲಿ 60 ವರ್ಷದ ಸೇವೆಯನ್ನು ಕೊಟ್ಟಂತವ್ರು ರಾಕೇಶ್ ಅವರು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟಿರುತ್ತೆ ಅಂತ, ಎಷ್ಟು ತಿಳ್ಕೊಂಡಿರ್ತಾರೆ ಅಂತ, ಎಷ್ಟು ಅವರ ಕೊಡುಗೆ ಇದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸುಮಾರು 52 ಸಿನಿಮಾಗಳ ನಿರ್ಮಾಣ ಮಾಡಿದಂತ ಕೀರ್ತಿ ದ್ವಾರಕೀಶ್ ಇದೆ. 15 ಸಿನಿಮಾಗಳ ನಿರ್ದೇಶನ ಮಾಡಿದಂತವ್ರು. ಒಬ್ಬ ಹುಡುಗ, ಸಾಮಾನ್ಯ ಕುಟುಂಬದ ಹುಡುಗ, ಚಿತ್ರರಂಗದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬಂದಂತವ್ರು. ಇಲ್ಲಿ ಏನಾದ್ರೂ ತನ್ನ ವ್ಯಕ್ತಿತ್ವನ, ಇಮೇಜ್ ನ ಬಿಲ್ಡ್ ಮಾಡ್ಬೇಕು ಅಂತ ಬಂದಂತ ಹುಡುಗ ಇಲ್ಲಿ ಆಸೆ ಬಂದು ತದನಂತರ ತನ್ನದೇ ಆದಂತ ಇಮೇಜ್ ಸೃಷ್ಟಿ ಮಾಡಿದ್ದು ಅದೇನು ಸಾಮಾನ್ಯ ಮಾತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂತ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ದ್ವಾರಕೀಶ್ ಅವರದು. ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾಗಳ ನಿರ್ದೇಶನ ಮಾಡಿದಂತ ಕೀರ್ತಿ ದ್ವಾರಕೀಶ್ ಅವರದು. ಅದಷ್ಟೇ ಅಲ್ಲ, ಸಾಕಷ್ಟು ಮಂದಿಯನ್ನ, ಅಂದ್ರೆ ಜನರನ್ನ ಇಂಡಸ್ಟ್ರಿಗೆ ಪರಿಚಯನ ಮಾಡಿಕೊಟ್ಟಂತ ಕೀರ್ತಿ ಇವತ್ತು ದ್ವಾರಕೀಶ್ ಅವರಿಗೆ ಸಲ್ಲುತ್ತೆ. ನಾವು ಇವತ್ತು ಸಿದ್ಧಲಿಂಗ ಅವರ ಬಗ್ಗೆ ಮಾತಾಡ್ತೀವಿ. ನಿರ್ದೇಶಕರು, ಕನ್ನಡ ಚಿತ್ರರಂಗ ಕಂಡಂತ ಬಹುದೊಡ್ಡ ನಿರ್ದೇಶಕರು ಅವರು. ಬಂಗಾಳ ಮನುಷ್ಯರನ್ನ ಒಂದು ಸಿನಿಮಾ ಸಾಕು ಅವ್ರು ಎಂತ ನಿರ್ದೇಶಕ ಅಂತ ಹೇಳೋದಕ್ಕೆ. ಅಂತಹ ಒಂದು ನಿರ್ದೇಶಕರನ್ನ ಒಂದು ಸ್ಥಾನಕ್ಕೆ ತಂದು ಕೊಟ್ಟದ್ದು, ಅಂದ್ರೆ ನಿರ್ದೇಶನವನ್ನ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಂತ ಕೀರ್ತಿ ಇವತ್ತು ದ್ವಾರಕೀಶ್ ಅವರದು. ಆಮೇಲೆ ಭಾರ್ಗವ ಅಂದ್ರೆ ಸಾಕು, ಅವರು ಕೂಡ ಬಹುದೊಡ್ಡ ನಿರ್ದೇಶಕರು.
ಚಿತ್ರರಂಗದ ಒಂದು ಬಹುದೊಡ್ಡ ಕೊಂಡಿ ಇವರೆಲ್ಲ ಆಕ್ಚುಲಿ. ಅಂತವರಿಗೆ ಒಂದು ಒಂದು ಅಡಿಪಾಯವನ್ನು ಹಾಕಿ ಕೊಟ್ಟಂತವ್ರು ದ್ವಾರಕೀಶ್ ಅವರು. ವಿನೋದ್ ರಾಜ್ ಅವರಿಗೆ ಏನು ಅವನ ಸಿನಿಮಾದಲ್ಲಿ ನಾಯಕನಾಗಿ ಪರಿಚಯ ಮಾಡಿಕೊಟ್ಟಂತ ಕೀರ್ತಿ ಇರುತ್ತೆ. ಯಾಕಂದ್ರೆ ವಿನೋದ್ ಅವ್ರ ಮಾತಾಡ್ತಿದ್ರು, ಹೇಳ್ತಿದ್ರು ಅಂದಿನ ಪರಿಸ್ಥಿತಿ ಹೇಗಿತ್ತು, ಹೇಗೆ ಅವರು ಕೆಲಸವನ್ನು ಮಾಡ್ತಿದ್ರು, ಮತ್ತೆ ಅವ್ರನ್ನ ಇಂಡಸ್ಟ್ರಿ ತರೆಯೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ರು, ಎಷ್ಟೆಲ್ಲ ಕಷ್ಟಪಟ್ರು. ವಿನೋದ್ ರಾಜ್ ಅವ್ರನ್ನ ಇಂಡಸ್ಟ್ರಿಲಿ ದೊಡ್ಡ ನಾಯಕ ಮಾಡ್ಬೇಕಂತ ಅವ್ರು ಏನೋ ಕನಸು ಕಟ್ಟಿದ್ರು. ಅದೆಲ್ಲದೂ ಕೂಡ ವಿನೋದ್ ರಾಜ್ ಅವ್ರು ಹೇಳ್ತಾ ಇದ್ರು. ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನಾನ್ ಬೆಳೆದ್ರೆ ಸಾಕು, ನಾನು ಇದ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ಹಂಗಲ್ಲ, ನಮ್ಮ ಜೊತೆ ಸುತ್ತಮುತ್ತ ಇರುವಂತ ಪ್ರತಿಯೊಬ್ಬರು ಕೂಡ ಬೆಳಿಬೇಕು, ನಮ್ಮ ಜೊತೆ ಅವರೆಲ್ಲರೂ ಬದುಕಬೇಕು ಅಂತ ಆಸೆನ ಇಟ್ಕೊಂಡಂತರು. ಹಂಗಾಗಿನೇ ಅವರು ಇವತ್ತಿನವರು ಕೂಡ ಎಲ್ಲರೂ ಕೂಡ ಪ್ರೀತಿಯ ಕುಳ್ಳ ಅಂತ ಏನೋ ಇಷ್ಟಪಟ್ಟಿದ್ರು. ಇಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಯಾವತ್ತು ಏನಾಗ್ತದೆ ಅಂದ್ರೆ, ಇಲ್ಲಿ ದುಡ್ಕೊಂಬಂದಿದೆ ಬೇರೆ ಕಡೆ ನಾವು ಹಂಗೆ ಕೂಡಿಡುವಂತ ಕೆಲಸ ಮಾಡ್ತೀವಿ. ಆದ್ರೆ ಅವ್ರು ಹಂಗಿರ್ಲಿಲ್ಲ. ಚಿತ್ರದಿಂದ ಬಂದಂತ ದುಡ್ಡವನ್ನ, ಚಿತ್ರಲೋಕದಿಂದ ಬಂದ ದುಡ್ಡವನ್ನ ಅಲ್ಲಿಗೆ ಸುರಿದ್ರು. ಕೆರೆಯ ನೀರನ್ನ ಕೆರೆಗೆ ಸುರಿ ಅನ್ನೋಂತೆ ಅಲ್ಲಿ ಬಂದ ದುಡ್ಡನ್ನ ಅಲ್ಲೇ ಸುರಿದ್ರು. ಸೋಲು ಗೆಲುವನ್ನ ಕಂಡಂತ ಯಾರೇ ಆಗಿದ್ರೆ, ಈ ಮಟ್ಟಿಗೆ ಸೋಲನ್ನು ಕಂಡಿದ್ರೆ, ಈ ಮಟ್ಟಿಗೆ ಗೆಲುವನ್ನು ಕಂಡಿದ್ರೆ ಏನೇನೋ ಆಗ್ತಿತ್ತು. ಆಕ್ಚುಲಿ ಚಿತ್ರರಂಗನ ಬೇಡ ಅಂತ ಈ ಸೋಲನ್ನು ಕಂಡದ್ದು ಕೂಡ ಬಿಟ್ಟು ಓಡ್ಬಿಟ್ಟಿದ್ರು. ಬಟ್ ಹಂಗಲ್ಲ, ಎಂಥ ಸೋಲೆ ಬರ್ಲಿ ನಾನು ಇಲ್ಲೇ ಗೆಲ್ತೀನಿ ಅಂತ ನೆಲೆ ಅಂತವ್ರು. ಅದಕ್ಕೆ ಅಠವಾದಿ ಅಂತ ಕರೀತಾರೆ ಅವ್ರನ್ನ. ಹೀಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದಂತವ್ರು ಕೂಡ ದ್ವಾರಕೀಶ್ ಅವರು. ಸಿನಿಮಾ ರಂಗದಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದಂತವ್ರು. ನೀವು ಆವಾಗೆಲ್ಲ ವಿದೇಶ ಅನ್ನೋದೇ ಗೊತ್ತಿರ್ಲಿಲ್ಲ ಅಲ್ಲ. ಇನ್ನು ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇರುತ್ತೆ ಅಂತ. ಆದ್ರೆ ಅದನ್ನು ಮಾಡಿ ತೋರಿಸಿದಂತವ್ರು. ಸಿಂಗಾಪುರದ ರಾಜಕೊಳ್ಳೋ ಸಿನಿಮಾನ ಕಂಪ್ಲೀಟ್ ಸಿನಿಮಾವನ್ನ ಸಿಂಗಾಪುರದಲ್ಲೇನೆ ಶೂಟ್ ಮಾಡ್ತಾರೆ. ಅದಲ್ಲದೆ ಆಫ್ರಿಕಾದಲ್ಲಿ ಶೀಲಾ ಅನ್ನೋ ಸಿನಿಮಾ ಬರುತ್ತೆ. ಇಟ್ಸ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಜೊತೆಗೆ ವಿದೇಶಿ ಚಿತ್ರೀಕರಣಗೊಂಡ ಸಿನಿಮಾ. ಅಲ್ಲಿ ಕಾಡಿನಲ್ಲಿ ಇಡೀ ಸಿನಿಮಾವನ್ನು ಚಿತ್ರೀಕರಣ ಮಾಡ್ಕೊಂಡಿರ್ತಾರೆ. ಆಫ್ರಿಕಾದಲ್ಲಿ ಇಡೀ ಆಫ್ರಿಕಾವನ್ನು ತೋರಿಸ್ಕೊ ಬರ್ತಾರೆ. ಆಫ್ರಿಕಾ ಹೇಗಿತ್ತು ಅನ್ನೋದನ್ನ ತೋರಿಸ್ತಾರೆ. ಆ ಸಿನಿಮಾ ಅದೆಲ್ಲ ಕಥೆ ಇರುತ್ತೆ. ನಾವ್ ಇವಾಗೆಲ್ಲ ಏನು ಹಾಲಿವುಡ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಕಾಡಿನ ಬಗ್ಗೆ ಈ ಆಗ್ ಮಾಡ್ತಾರೆ, ಈಗ ಮಾಡ್ತಾರೆ ಮಾಡಿದಂತವ್ರು. ಎಸ್, ನಾವೀಗ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ ಯತೀಶ್. ಈ ದಿನ ಅಂದ್ರೆ ಏಪ್ರಿಲ್ 16ನೇ ತಾರೀಕು ಅಂಬುಜಮ್ಮ ಅವರು ಅಂದ್ರೆ ದ್ವಾರಕೀಶ್ ಅವರ ಮೊದಲ ಪತಿ ಏಪ್ರಿಲ್ 16, 2022ರಂದೇ ಸಾವನ್ನಪ್ಪಿರ್ತಾರೆ. ಕಾಕತಾಳೀಯ ಎಂಬಂತೆ ನಿನ್ನೆ ಏಪ್ರಿಲ್ 16, 2024ರಂದೇ ದ್ವಾರಕೀಶ್ ಅವರು ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ಒಂದು ಕಡೆ ವಿಪರ್ಯಾಸ ಅಂತಾನೆ ಹೇಳ್ಬೋದಲ್ವಾ ಅಂತ. ನಿಜ, ಅದು ಕೂಡ ನಿಜ ಅಂತ ಹೇಳ್ಬೋದು. ಏಕೆಂತಂದ್ರೆ ಅವರ ಪತ್ನಿ ಏಪ್ರಿಲ್ 16, 2021ರಲ್ಲಿ ತೀರ್ಕೊಂಡಿರ್ತಾರೆ. ಆ ನೋವಲ್ಲೂ ಕೂಡ ದ್ವಾರಕೀಶ್ ಇರ್ತಾರೆ. ಅದನ್ನು ಕೂಡ ತುಂಬಾ ಬಾರಿ ಹೇಳಿದ್ರು, ಆ ಕಿಲ್ಲದೆ ಏನೆಲ್ಲ ನೋವು ಆಗ್ತಿನ ಬಗ್ಗೆ ಮಾತಾಡಿದ್ರು. ನೋಡಿ, ನಿನ್ನೆ ಆ ಕಾರ್ಯಕ್ರಮ ನಡೆಯಬೇಕಿತ್ತು. ಆ ಒಂದೇನು ವರ್ಷದ ಕಾರ್ಯಕ್ರಮವನ್ನು ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಅದೇ ದಿನ ಇವರು ಕೂಡ ಹೋಗಿರುವಂತದ್ದು. ಅಂದ್ರೆ ಅವರಿಬ್ಬರ ಪ್ರೀತಿ ಎಷ್ಟಿತ್ತು, ಹೌದು, ಇಷ್ಟರ ಮಟ್ಟಿಗೆ ಆ ಒಂದು ಗಂಡ ಹೆಂಡತಿ ಸಂಬಂಧ ಇತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ನಿಜ ನಿಜ ನಿಜ. ಎಸ್ ಎಸ್ ಯತೀಶ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಯತೀಶ್. ಎಸ್, ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಮಧ್ಯಾಹ್ನ 1 ಗಂಟೆಯ ಬಳಿಕ ಅಂತ್ಯಕ್ರಿಯೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಏರ್ಪಾಟು ಮಾಡಲಾಗಿದೆ. ಇತ್ತ ಕಿಚ್ಚ ಸುದೀಪ್ ಅವರು ಕೂಡ ಚೆನ್ನೈನಲ್ಲಿ ಮ್ಯಾಕ್ಸ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರು. ದ್ವಾರಕೀಶ್ ಅವರ ಕೊನೆಯ ದರ್ಶನ ಭಾಗ್ಯವನ್ನು ಪಡೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ. ನೋಡಬೇಕಾಗುತ್ತೆ, ಚಿತ್ರರಂಗದ ಗಣ್ಯಾತಿ ಗಣ್ಯರು ಸೇರಿದಂತೆ ರಾಜಕಾರಣಿಗಳು ಕೂಡ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 11:30ರವರೆಗೂ ಕೂಡ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಾಟು ಮಾಡಲಾಗಿದೆ. ಎಸ್ ವೀಕ್ಷಕರೇ, ಸಾವು ಯಾವಾಗ ಸಂಭವಿಸುತ್ತೋ ಗೊತ್ತಿಲ್ಲ. ಬಟ್ ಪ್ರೀತಿ ವಿಶ್ವಾಸವಷ್ಟೇ ಮನುಷ್ಯನಿಗೆ ಬಹಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಏನು ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಚಿಕ್ಕೋರಿರ್ಬೋದು, ದೊಡ್ಡೋರಿರ್ಬೋದು, ಯಾವತ್ತೂ ಕೂಡ ಭೇದ ಭಾವ ಮಾಡಿದವರೇ ಅಲ್ಲ. ಅವರು ಏನು ಅಂತಂದರೆ ಎಲ್ಲರನ್ನ ಬೆಳೆಸುವಂತಹ ವ್ಯಕ್ತಿತ್ವ ಅವರಲ್ಲಿತ್ತು. ಹಾಗಾಗಿ ಆತನನ್ನು ಈಗಲೂ ಕೂಡ ಎಲ್ಲರೂ ನೆನೆಸ್ಕೊಳ್ತಾರೆ. ಈಗಾಗಲೇ ಏನು ಲೆಜೆಂಡ್ ಕಲಾವಿದರಿದ್ದಾರಲ್ಲ, ಆ ಕಲಾವಿದರನ್ನು ಚಿತ್ರರಂಗಕ್ಕೆ ತಂದಿರುವಂತಹ ಹಿರಿಮೆ ಗರಿಮೆ ದ್ವಾರಕೀಶ್ ಅವರಿಗೆ ಸಲ್ಲುತ್ತೆ.